ನಾವು ಮುಂದೆ ಬಂದಿದ್ದೀವಿ. ಎಲ್ಲರ ಮುಂದೆ ಖಂಡಿತ ಎಲ್ಲರಿಗೂ ಪೇಷನ್ಸ್ ಇರಲಿ, ಎಲ್ಲರಿಗೂ ಪೇಷನ್ಸ್ ಇರಲಿ. ಇವತ್ತು ನಾವು ಶ್ರುತಿ ಹರಿಹರನ್ ವಿರುದ್ಧ ಒಂದು FIR ಅನ್ನು ದಾಖಲು ಮಾಡಿದ್ದೇವೆ. ಕ್ರಿಮಿನಲ್ FIR ದಾಖಲು ಮಾಡಿದ್ದೇವೆ. ಕ್ರಿಮಿನಲ್ FIR ಅಲ್ಲಿ ಶ್ರುತಿ ಹರಿಹರನ್ ಅವರನ್ನ ನಾವು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿ ಅಕ್ಯೂಸ್ ಮಾಡಿದ್ದೇವೆ. ಅದ್ರಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಅವರು ದುಡ್ಡು ಕೊಟ್ಟು ಪೇಡ್ ಮೀಡಿಯಾ ಫ್ರಮ್ ಅಬ್ರಾಡ್, ಫ್ರಮ್ USA ಅರ್ಜುನ್ ಸರ್ಜಾ ಅವರ ತೇಜೋವಧೆ ಮಾಡಿದ್ದಾರೆ. ಅರ್ಜುನ್ ಸರ್ಜಾ ಅವರ ಫ್ಯಾಮಿಲಿ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ಈಗ ನಾನು ನಿಮ್ಗೆ FIR ಕಾಪಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಗ ಬಿಟ್ಟರೆ ನಾನು FIR ಕಾಪಿ ಈ ಎಂಟೈರ್ ಕ್ಯಾಂಪೇನ್ ಅವರು ಸೋಷಿಯಲ್ ಮೀಡಿಯಾ ಫ್ರಮ್ ನ್ಯೂಯಾರ್ಕ್, ವಾಷಿಂಗ್ಟನ್ ಅಲ್ಲಿ ಶ್ರುತಿ ಹರಿಹರನ್ ಅವರ ಅಕೌಂಟ್ ಅನ್ನ 3 ಕಡೆ ಯೂಸ್ ಮಾಡಲಾಗುತ್ತೆ. ಬೆಂಗಳೂರು, ಅಮೆರಿಕದಲ್ಲಿ 2 ಜಾಗ, ವಾಷಿಂಗ್ಟನ್ DC ಮತ್ತು ನ್ಯೂಯಾರ್ಕ್. ಇಲ್ಲಿ ಅವರ ಅಕೌಂಟ್ ಅನ್ನು ಆಪರೇಟ್ ಮಾಡಲಾಗುತ್ತೆ. ಯಾವುದೋ ಒಂದು ಅಂತಾರಾಷ್ಟ್ರೀಯ ಫಂಡ್ ಇದಕ್ಕೆ ಫಂಡ್ ಮಾಡಿ ಇದನ್ನ ಆಪರೇಟ್ ಮಾಡಲಾಗಿದೆ. ಇದರ ಸ್ಕ್ರೀನ್ ಶಾಟ್, URL ನಂಬರ್, IP ಅಡ್ರೆಸ್ ಎಲ್ಲವನ್ನು ನಾವು ಪೊಲೀಸ್ ಕಮಿಷನರ್ ಅವರಿಗೆ ಕೊಟ್ಟಿದ್ದೇವೆ. ಪೊಲೀಸ್ ಕಮಿಷನರ್ ಅವರು, ಮಾನ್ಯ ಪೊಲೀಸ್ ಕಮಿಷನರ್ ಅವರು ಶ್ರೀ ಸುನೀಲ್ ಕುಮಾರ್ ಅವರು ಅದಕ್ಕೆ ಹಸ್ತಕ್ಷೇಪ ಹಾಕಿ ಅದನ್ನ ಸೈಬರ್ ಪೊಲೀಸ್ಗೆ ವರ್ಗಾವಣೆ ಮಾಡಿದ್ದಾರೆ. ಸೈಬರ್ ಪೊಲೀಸ್ಗೆ ವರ್ಗಾವಣೆ ಆಗಿದೆ. ನಮ್ಮ ಹತ್ರ 400 ಪೇಜ್ ಪುಟವುಳ್ಳ ಡಾಕ್ಯುಮೆಂಟ್ಸ್ ಅನ್ನ ನಾವು ಸೈಬರ್ ಪೊಲೀಸ್ಗೆ ದೃಢೀಕರಣ ಪತ್ರದಲ್ಲಿ ಕೊಟ್ಟಿದ್ದೇವೆ. ಡಾಕ್ಯುಮೆಂಟ್ ಅಲ್ಲಿ ಇರ್ತದೆ ಅಂದ್ರೆ ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಬರೋದು ಮೊಲೆಸ್ಟೇಷನ್. ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಬೇರೆ ಬೇರೆ ಹುಡುಗಿಯ ಟ್ಯಾಗ್ ಬರುತ್ತೆ. ಶ್ರುತಿ ಹರಿಹರನ್ ಅಂತ ಹಾಕಿದ್ರೆ ಟ್ಯಾಗ್ ಅಲ್ಲಿ ಅರ್ಜುನ್ ಸರ್ಜಾ ಬರ್ತಾರೆ. ಹೀಗೆ ಅನೇಕ ಪೇಡ್ ಕ್ಯಾಂಪೇನ್ ವಿತ್ ಪ್ರೂಫ್, ಪೇಮೆಂಟ್ ಇದೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇದೆ. ಕರ್ನಾಟಕದ 2 ಹಿರಿಯ ಚಲನಚಿತ್ರ ನಟರು ಇದರಲ್ಲೂ ಭಾಗಿಯಾಗಿದ್ದಾರೆ. ನಾನು ಹೆಸರು ಹೇಳೋದಿಲ್ಲ. ಕರ್ನಾಟಕದ 2 ಹಿರಿಯ ಮೇಲ್ ಆಕ್ಟರ್ಸ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದು ನಾವು ಪರ್ಟಿಕ್ಯುಲರ್ ಆಗಿ ಯಾಕೆ ಅರ್ಜುನ್ ಸರ್ಜಾ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಚೆನ್ನೈಯಲ್ಲಿ ಅರ್ಜುನ್ ಸರ್ಜಾ ಅವರು 25 ಕೋಟಿ ವೆಚ್ಚದ ಮಂದಿರವನ್ನು ನಿರ್ಮಿಸ್ತಾ ಇದ್ದಾರೆ. ಹನುಮಾನ್ ಮಂದಿರವನ್ನು ನಿರ್ಮಿಸ್ತಾ ಇದ್ದಾರೆ. ಅದಕ್ಕೆ ವಿರೋಧವಾಗಿ ಎಲ್ಲಿ ಅಮೆರಿಕದಿಂದ ಚಂದ ತೆಗಿತಾರೆ ಅಥವಾ ಯಾರಾದ್ರೂ ಕ್ರಿಶ್ಚಿಯನ್ ಮಿಷನ್ ಇದಕ್ಕೆ ವಿರೋಧ ಮಾಡಬೇಕು ಅಂತ ಹೇಳಿ ಆಂಜನೇಯನ ಭಕ್ತ ಆಗಿರ್ತಕ್ಕಂಥ ಶ್ರೀ ಅರ್ಜುನ್ ಸರ್ಜಾ ಅವರು ತಮ್ಮ ಜೀವನದ ಅತ್ಯಂತ ದೊಡ್ಡ ಕನಸು ಒಂದು ಆಂಜನೇಯ ದೇವಸ್ಥಾನ ಕಟ್ಟಬೇಕು ಅಂತ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಅವರು ಅಮೆರಿಕದಲ್ಲಿ ಒಂದು ಕೆಲವು ಹಲವನ್ನು ಮೀಟ್ ಮಾಡಿದಾಗ ಇದಕ್ಕೆ ಆಂಟಿ ನೆಗೆಟಿವ್ ಇಂಡಿಯಾ ಕ್ಯಾಂಪೇನ್, ಆಂಟಿ ಹಿಂದೂ ಕ್ಯಾಂಪೇನ್ ಅನ್ನೋ ಪದವನ್ನೆಲ್ಲ ಯೂಸ್ ಮಾಡಿ ಇದನ್ನ ಶೇಮ್ ಮಾಡಲಿಕ್ಕೆ ಅರ್ಜುನ್ ಸರ್ಜಾ ವಿರುದ್ಧ ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಪಿತೂರಿಯಲ್ಲಿ 2 ಹಿರಿಯ ಸ್ಯಾಂಡಲ್ವುಡ್ ನ ನಟರು ಪಾಲ್ಗೊಂಡಿದ್ದಾರೆ ಅಂತ ಅರ್ಜುನ್ ಸರ್ಜಾ ಅವರ ಫ್ರೆಂಡ್ ಪ್ರಶಾಂತ್ ಸಂಬರ್ಗಿ ಸ್ಫೋಟಕ ಮಾಹಿತಿ ಜೊತೆಗೆ ಈ ಬೆಳವಣಿಗೆಯಲ್ಲಿ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಇದರಲ್ಲಿ ಫಂಡಿಂಗ್ ಇದೆ, ಇದೊಂದು ಪೇಯ್ಡ್ ಕ್ಯಾಂಪೇನ್, ಇದು ಯಾರೋ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಉಲ್ಲೇಖದಲ್ಲಿ ನಮ್ಮ FIR ಕಾಪಿಗಳಲ್ಲಿ ಅದರ್ಸ್ ಅಂತ ನಾವು ಹೇಳಿದ್ದೇವೆ. ಯಾಕೆ ಅದರ್ಸ್ ಅಂತ ನಾವು ಹೇಳ್ತೇವೆ ಅಂದರೆ ಅವರು ದುಡ್ಡು ಕೊಟ್ಟಿರೋದು ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಇಂದ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ಗೋಸ್ಕರ ಕೊಟ್ಟಿರೋದು ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಇಂದ. ಆ ಬ್ಯಾಂಕು ಒಬ್ಬ ನಟನ ಪ್ರಶಾಂತ್ ಸಂಬರ್ಗಿ ಆರೋಪಗಳ ಮೇಲೆ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋ ಪ್ರಕಾರ ಅರ್ಜುನ್ ಸರ್ಜಾ ವಿರುದ್ಧ ಒಂದು ವ್ಯವಸ್ಥಿತ ಪಿತೂರಿ ಆಗಿದೆ. ಈ ಪಿತೂರಿಯಲ್ಲಿ ಸ್ಯಾಂಡಲ್ವುಡ್ ನ 2 ಹಿರಿಯ ನಟರು ಭಾಗಿಯಾಗಿದ್ದಾರೆ ಅಂತ ಸ್ಫೋಟಕ ಆರೋಪವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ
ಅಂತಾರಾಷ್ಟ್ರೀಯ ಫಂಡಿಂಗ್ ಇದಕ್ಕೆ ನಡೀತಾ ಇದೆ. ಇದೊಂದು ವ್ಯವಸ್ಥಿತ ಪಿತೂರಿ. ಯಾಕಾಗಿ ಹಾಗಾದ್ರೆ ಅರ್ಜುನ್ ಸರ್ಜಾ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೇಳಿದಕ್ಕೆ ಅವ್ರು ಹೇಳಿರೋದಿಷ್ಟು, 25 ಕೋಟಿ ವೆಚ್ಚದಲ್ಲಿ ಚೆನ್ನೈನಲ್ಲಿ ಒಂದು ಹನುಮಾನ್ ಮಂದಿರವನ್ನ ನಿರ್ಮಾಣ ಮಾಡ್ತಿದ್ದಾರೆ ಅರ್ಜುನ್ ಸರ್ಜಾ ಅವರು. ಇದಕ್ಕೆ ವಿರೋಧ ಮಾಡಬೇಕು ಅಂತಲೇ ಈ ರೀತಿ ಬೆಳವಣಿಗೆಗಳನ್ನ, ಈ ರೀತಿ ಆರೋಪವನ್ನ ಸುಖ ಸುಮ್ನೆ ಅರ್ಜುನ್ ಸರ್ಜಾ ಅವರ ಮೇಲೆ ಮಾಡಲಾಗ್ತಿದೆ ಅಂತ ಅವ್ರ ಫ್ರೆಂಡ್ ಪ್ರಶಾಂತ್ ಸಂಬರ್ಗಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಮಾಹಿತಿ ಕೊಟ್ಟಿದ್ದಾರೆ, ಮಾಹಿತಿ ನಾವು ಕೊಟ್ಟಿದ್ದೀವಿ. 400 ಪೇಜ್ ಪುಟದ ಮಾಹಿತಿ ಅಂದ್ರೆ ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿರ್ತದೆ ಅಂದ್ರೆ ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಬರೋದು ಮೊಲೆಸ್ಟೇಷನ್. ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಬೇರೆ ಬೇರೆ ಹುಡುಗಿಯ ಟ್ಯಾಗ್ ಬರುತ್ತೆ. ಹರಹರಣ ಅಂತ ಹಾಕಿದ್ರೆ ಟ್ಯಾಗ್ ಅಲ್ಲಿ ಅರ್ಜುನ್ ಸರ್ಜಾ ಬರ್ತಾರೆ. ಹೀಗೆ ಅನೇಕ ಪೇಡ್ ಕ್ಯಾಂಪೇನ್ ವಿತ್ ಪ್ರೂಫ್. ಪೇಮೆಂಟ್ ಇದೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇದೆ. ಕರ್ನಾಟಕದ 2 ಹಿರಿಯ ಚಲನಚಿತ್ರ ನಟರು ಇದರಲ್ಲೂ ಭಾಗಿಯಾಗಿದ್ದಾರೆ. ನಾನು ಹೆಸರು ಹೇಳೋದಿಲ್ಲ. ಕರ್ನಾಟಕದ 2 ಹಿರಿಯ ಮೇಲ್ ಆಕ್ಟರ್ಸ್ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದು ನಾವು ಪರ್ಟಿಕ್ಯುಲರ್ ಆಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿರ್ತದೆ ಅಂದ್ರೆ ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಬರೋದು ಮೊಲೆಸ್ಟೇಷನ್. ಅರ್ಜುನ್ ಸರ್ಜಾ ಅಂತ ಹೇಳಿದ್ರೆ ಬೇರೆ ಬೇರೆ ಹುಡುಗಿಯ ಟ್ಯಾಗ್ ಬರುತ್ತೆ. ಹರಹರಣ ಅಂತ ಹಾಕಿದ್ರೆ ಟ್ಯಾಗ್ ಅಲ್ಲಿ ಅರ್ಜುನ್ ಸರ್ಜಾ ಬರ್ತಾರೆ. ಹೀಗೆ ಅನೇಕ ಪೇಡ್ ಕ್ಯಾಂಪೇನ್